ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಕಾಂಗ್ರೆಸ್ ಪಾಳೆಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಬಿಜೆಪಿ ನಾಯಕರು ಕಿಡಿಕಾರ್ತಿದ್ದಾರೆ. ರಾಜ್ಯದಲ್ಲಿ ತುಘಲಕ್ ದರ್ಬಾರ್ ನಡೆದಿದೆ. ಇದು ಯಡಿಯೂರಪ್ಪನವರ ಸ್ಟೇಟ್ಮೆಂಟ್. ರಾಜ್ಯದಲ್ಲಿ ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ ಎಂದಿದ್ದಾರೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ. ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು ಕೂಡ ನಡೀತಿಲ್ಲ ಅಂತ ಕಿಡಿಕಾರಿದ್ದಾರೆ. ನಿಂತಿದೆ, ಒಂದು ರೀತಿ ಸರ್ಕಾರ ಬದುಕಿದೆಯೋ ಸತ್ತಿದೆಯೋ ಅನ್ನೋ ಭಾವನೆ ಜನರಲ್ಲಿ ಮೂಡ್ತಾ ಇದೆ. ಆದರೆ ಇದ್ಯಾವುದರ ಬಗ್ಗೆನೂ ಸಹ ಈ ಸರ್ಕಾರ ಗಮನ ಕೊಡದೇನೆ ಒಂದು ರೀತಿ ತೊಗಲಕ್ ದರ್ಬಾರ್ ನಡೆಸಿದೆ. ಜನ ಬರೋ ದಿವಸಗಳಲ್ಲಿ ತಕ್ಕಪಾಠ ಅಭಿವೃದ್ಧಿ ಕಾರ್ಯಗಳು ನಿಂತಿದೆ, ಒಂದು ರೀತಿ ಸರ್ಕಾರ ಬದುಕಿದೆಯೋ ಸತ್ತಿದೆಯೋ ಅನ್ನೋ ಭಾವನೆ ಜನರಲ್ಲಿ ಮೂಡ್ತಾ ಇದೆ. ಆದರೆ ಇದ್ಯಾವುದರ ಬಗ್ಗೆನೂ ಸಹ ಈ ಸರ್ಕಾರ ಗಮನ ಕೊಡದೇನೆ ಒಂದು ರೀತಿ ತೊಗಲಕ್ ದರ್ಬಾರ್ ನಡೆಸಿದೆ. ಜನ ಬರೋ ದಿವಸಗಳಲ್ಲಿ ತಕ್ಕಪಾಠ. ಇನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ಹೃದಯಾಘಾತವಾಗಿತ್ತು. ಸದ್ಯಕ್ಕೆ ಸ್ಟಂಟ್ ಹಾಕಿ ಜೀವ ಉಳಿಸಿಕೊಂಡಿದ್ದಾರೆ. ಶಿವಮೊಗ್ಗದಲ್ಲಿ ಸಂಸದ ಬಿವೈ ರಾಘವೇಂದ್ರ ಅವರು ವ್ಯಂಗ್ಯವಾಡಿದ್ದಾರೆ. ಏನ್ ಕರ್ನಾಟಕ ಸರ್ಕಾರಕ್ಕೆ ಕಾರ್ಡಿಯಕ್ ಅಟ್ಯಾಕ್ ಆಗಿತ್ತು, ಸದ್ಯಕ್ಕೆ ಒಂದು ಸ್ಟಂಟ್ ಅನ್ನು ಹಾಕುವಂತ ಕೆಲಸವನ್ನ ಅವರೇ ಆಪರೇಷನ್ನು ಅವರ ಮುಖ್ಯಮಂತ್ರಿಗಳ ಮನೆಯ ಒಂದು ಗೃಹದಲ್ಲಿ ಮೈನರ್ ಆಪರೇಷನ್ ಆಗಿದೆ. ಸದ್ಯ ವಾಲ್ ಸ್ಟಂಟ್ ಹಾಕುವಂಥ ಕೆಲಸ ಆಗಿದೆ. ಆಫ್ಟರ್ ದಿಸ್ ಸೆಷನ್ ಸದ್ಯಕ್ಕೇನು ವಿಧಾನಸಭಾ ಅಧಿವೇಶನ ಬರ್ತಾ ಇದೆ, ಹಾಗೆ ಟೆಂಪ್ರರಿ ಒಂದು ಅರೇಂಜ್ಮೆಂಟ್ ಮಾಡ್ಕೊಂಡಂಗೆ ಕಾಣುತ್ತೆ. ಆಮೇಲೆ ಅದು ಸಿಸರಿನ್ನೋ ಏನೋ ಅಂತೇಳಿ ವಿಧಾನಸಭಾ ಅಧಿವೇಶನ ಆದಮೇಲೆ ಈ ರಾಜ್ಯ ಜನರಿಗೆ ಗೊತ್ತಾಗತ್ತೆ. ಆಮೇಲೆ ಪೇಷಂಟು ಬದುಕುತ್ತೋ ಸತ್ತುತ್ತೋ ಸರ್ಕಾರ ಅನ್ನೋದು ಆಮೇಲೆ ಗೊತ್ತಾಗುತ್ತೆ. ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳೋದು, ಅವ್ರ ಪತ್ರಿಕಾಗೋಷ್ಠಿ ನೋಡಿದಂಗೆ ಆಶ್ಚರ್ಯ ಆಯಿತು. ಅವರ ಪ್ರಕಾರ ಮೊದಲನೇ ಆರೋಪ ಸ್ಥಾನದಲ್ಲಿ ನಿಲ್ಲಿಸಿರೋದು ನಮ್ಮ ಮಾಧ್ಯಮದ ಸ್ನೇಹಿತರನ್ನ, ಎರಡನೇ ಆರೋಪ ಪಟ್ಟಿಯಲ್ಲಿ ನಿಲ್ಲಿಸಿರೋದು ವಿರೋಧ ಪಕ್ಷ ನಮ್ಮನ್ನು. ಅಲ್ಲರಿ, ನಿಮ್ಮ ಜಗಳಕ್ಕೆ ನಮ್ಮ ಮಾಧ್ಯಮ ಅಥವಾ ನಮ್ಮ ವಿರೋಧ ಪಕ್ಷಕ್ಕೆ ಯಾಕೆ ಹೊರೆ ಮಾಡ್ಲಿಕ್ಕೆ ಹೋಗ್ತೀರಿ? ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಬಗ್ಗೆ ಈಗ ಮಾತಾಡ್ತಿರಲ್ಲ. ಜನ ಈಗಾಗಲೇ ಬೇಸತ್ತು, ಭತ್ತ ಕಟ್ಟೋಗಿ ಬಂದಿದೆ, ಅಲ್ಲಿ ನ್ಯಾಯ ಸಿಗ್ತಾ ಇಲ್ಲ. ಮೆಕ್ಕೆಜೋಳ ನಿನ್ನೆ ಘೋಷಣೆ ಮಾಡಿದ್ದಾರೆ. ಈಗ ಆಲ್ರೆಡಿ ಅರ್ಧಕ್ಕರ್ಧ ಮೆಕ್ಕೆಜೋಳ ಸಿಕ್ಕಿದ ರೇಟಿಗೆ ಪಾಪ, ಯಾಕಂದ್ರೆ ಇಟ್ಕೊಳ್ಲಿಕ್ಕೆ ಬರಲ್ಲ, ಹಾಳ ಹೋಗುತ್ತೆ, ರೇಟಿಗೆ ಕೊಟ್ಟಾಗಿದೆ. ಈಗ ಇನ್ನು ಕಬ್ಬಿನ ವಿಚಾರ ಏನು ಅಂತೇಳಿ ನೀವೆಲ್ಲರೂ ಕೂಡ ರಾಜ್ಯ ಜನ, ಇಡೀ ದೇಶ ಜನ ನೋಡಾಗಿದೆ. ಹಾಗಾಗಿ ರಾಜ್ಯ ಸರ್ಕಾರ ಗೊಂದಲದ ಗೂಡಾಗಿದೆ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಟೀಕೆ ಮಾಡಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆಯಲ್ಲ, ಅದು ಬ್ರೇಕ್ ಆಗಿದೆ. ರಾಜ್ಯ ಸರ್ಕಾರ ಏನು ಗೊಂದಲದ ಗೂಡಾಗಿದೆ. ಸಿಎಂ ಮತ್ತು ಡೆಪ್ಟಿ ಸಿಎಂ ಜಗಳದಲ್ಲಿ ಒಂದು ವರ್ಷದಿಂದ ಅಭಿವೃದ್ಧಿ ಕಾರ್ಯ ಕುಂಠಿತ ಆಗಿದೆ. ರಾಜ್ಯದಲ್ಲಿ ಒಬ್ಬ ಯಾರು ಮುಖ್ಯಮಂತ್ರಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆ ಪರಿಸ್ಥಿತಿ ಇವತ್ತು ಇದಿತ್ತು, ಬ್ರೇಕ್ಫಾಸ್ಟ್ ಪಾರ್ಟಿ ಬ್ರೇಕ್ ಆಯ್ತು. ಏನೋ ಇವಾಗ ಬಂದಿರೋ ಸುದ್ದಿ ಪ್ರಕಾರ ಬ್ರೇಕ್ಫಾಸ್ಟ್ ಪಾರ್ಟಿ ಬ್ರೇಕ್ ಆಯ್ತು. ಅವರು ಸಿದ್ದರಾಮಯ್ಯ ಮುಂದೆ 2028ಗೂ ಹಿಂಗೆ ಕಂಟಿನ್ಯೂ ಆಗ್ತತೆ, 28ವರೆಗೂ ಹಿಂಗೆ ಕಂಟಿನ್ಯೂ ಆಗ್ತತೆ ಅಂತ ಅವ್ರ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದಾರೆ. ಡಿಕೆ ಕೊಟ್ಟ ಮಾತು ಬಿಟ್ಟ ಬಾಣ ಅಂತ ಅವರು ಈ ಕಡೆ ಎದ್ದೋಗಿದ್ದಾರೆ. ಒಂದು ರೀತಿ ಬ್ರೇಕ್ಫಾಸ್ಟ್ ಬ್ರೇಕ್ ಆದಂತ ಲಕ್ಷಣಗಳು ಕಾಣ್ತಾ ಇದೆ. ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿ ಅಂತ ಗೊತ್ತಾಗ್ತಾ ಇಲ್ಲ. ಇದು ಕೂಡ ಇವತ್ತು ಬಹಳ ಅಭಿವೃದ್ಧಿಗೆ ಹೊಡೆತಾಗಿದೆ. ಅಧಿಕಾರಿಗಳಂತೂ ಮಜಾ ಹೊಡಿತಾ ಇದ್ದಾರೆ. ಈ ರಾಜ್ಯ ಸರ್ಕಾರ ಏನು ಗೊಂದಲದ ಗೂಡಾಗಿದೆ. ಸದ್ಯಕ್ಕೆ ಡ್ರಾಮಾ ನಡೀತಾ ಇದೆ, ಫಲಿತಾಂಶಕ್ಕೋಸ್ಕರ ಕಾಯ್ತಾ ಇದ್ದೇವೆ ಅಂತ ಬೆಂಗಳೂರಿನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ನಾಡಿನ ಜನತೆ ಕಾಂಗ್ರೆಸ್ನಿಗೆ 140 ಸ್ಥಾನ ಕೊಟ್ಟಿದ್ದಾರೆ. 2.5 ವರ್ಷದಿಂದ ಸರ್ಕಾರ ಮಾಡಿದ್ದು ಏನು ಅಂತ ಹೇಳಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಬರೀ ಮುಖ್ಯಮಂತ್ರಿ ಕುರ್ಚಿಯ ಬಗ್ಗೆ ಚರ್ಚೆ ನಡೀತಾ ಇದೆ, ರಾಜ್ಯದ ಬಗ್ಗೆ ಇವರಿಗೆ ಕಿಂಚಿತ್ತಾದ್ರೂ ಕಾಳಜಿ ಇದೆಯಾ ಅಂತ ಹೇಳಿ ಎಚ್.ಡಿ.ಕೆ ಪ್ರಶ್ನಿಸಿದ್ದಾರೆ. Drama is going on. Ultimate drama final stage, what will it will come? We are eagerly waiting. Drama is going on. Ultimate drama final stage, what will it will come? We are eagerly waiting. Drama is going on. Ultimate drama final stage, what will it will come? We are eagerly waiting. Drama is going on. Ultimate drama final stage, what will it will come? We are eagerly waiting. Drama is going on. Ultimate drama final stage, what will it will come? We are eagerly waiting. Drama is going on.